ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ, ಈ ಬಿಸ್ಲೆರಿ ಪದದ ಅರ್ಥ ಏನು? ಈಸ್ ಇಟ್ ಆಫ್ ಇಂಡಿಯನ್ ಆರಿಜಿನ್? ಆ್ಯಕ್ಚುಲಿ ಈ ಬಿಸ್ಲೆರಿಗೆ ಇಟಾಲಿಯನ್ ಕನೆಕ್ಷನ್ ಇದೆ. ಈ ಹೆಸರು ಬಂದಿದ್ದು ಇದರ ಫೌಂಡರ್ ಸಿನಾರ್ ಫೆಲ್ಲಿಸ್ ಬಿಸ್ಲೆರಿಯಿಂದ. ಇಟಲಿಯಲ್ಲಿ ಕೆಮಿಸ್ಟ್, ಬಿಸ್ನೆಸ್ಮನ್ ಆಗಿದ್ದ ಫೆಲ್ಲಿಸ್ ಹ್ಯಾಂಗ್ ಓವರ್ ಕ್ಯೂರ್ ಮಾಡೋದಕ್ಕೆ ಅಂತ ಒಂದು ಡ್ರಿಂಕ್ ತಯಾರಿಸ್ತಾರೆ. ಅದು ಅಲ್ಲಿ ಸಖತ್ ಫೇಮಸ್ ಕೂಡ ಆಗುತ್ತೆ. ಡಿಮ್ಯಾಂಡ್ ಹೆಚ್ಚಾದಂತೆ ಫೆಲ್ಲಿಸ್ ಬಿಸ್ಲೆರಿ ಆ್ಯಂಡ್ ಕೋ ಅನ್ನೋ ಕಂಪನಿನೂ ಓಪನ್ ಮಾಡ್ತಾರೆ. ಇವೆಂಚುಲಿ ಅವರ ಫ್ಯಾಮಿಲಿ ಡಾಕ್ಟರ್ ಮತ್ತು ಕ್ಲೋಸ್ ಫ್ರೆಂಡ್ ಡಾಕ್ಟರ್ ರಾಸಿ ಕಂಪನಿನ ಮುನ್ನಡೆಸೋ ಜವಾಬ್ದಾರಿ ತಗೋತಾರೆ. 1953ರಲ್ಲಿ ಡಾಕ್ಟರ್ ರಾಸಿ ಒಂದು ಟೆಕ್ಸ್ಟೈಲ್ ಕಂಪನಿ ಶುರು ಮಾಡೋಕ್ಕೆ ಭಾರತಕ್ಕೆ ರೀಲೊಕೇಟ್ ಆಗ್ತಾರೆ. ಆಗ ಅವರು ಒಂದು ವಿಷಯ ನೋಟಿಸ್ ಮಾಡ್ತಾರೆ. ಇಲ್ಲಿ ನೀರೇನೋ ಯಥೇಚ್ಛವಾಗಿದೆ, ಆದರೆ ಶುದ್ಧವಾದ ಕುಡಿಯುವ ನೀರಿನ ಕೊರತೆ ತುಂಬಾ ಇದೆ. ಬಡವರು, ಮಿಡಲ್ ಕ್ಲಾಸ್ ಜನರು ಇರೋ ನೀರನ್ನೇ ಬಳಸ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ರು. ಬಟ್ ಶ್ರೀಮಂತರು, ಟೂರಿಸ್ಟ್, ಎಸ್ಪೆಷಲಿ ಫಾರಿನರ್ಸ್ಗೆ ಭಾರಿ ಕಷ್ಟ ಆಗ್ತಾಯಿತ್ತು. ಇಂಥ ಎಲೀಟ್ ಜನರಿಗೆ ಶುದ್ಧ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ನ ಸಪ್ಲೈ ಮಾಡೋ ಬಿಸ್ನೆಸ್ಸನ್ನು ನಾವು ಯಾಕೆ ಶುರು ಮಾಡಬಾರ್ದು ಅನ್ನೋ ಥಾಟ್ ಈ ಡಾಕ್ಟರ್ ರಾಸಿಗೆ ಬರುತ್ತೆ.